ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಆ ದೇಶದ ಹೆಸರು ಕೇಳ್ತಿದ್ದ ಹಾಗೆ ಕೋಟ್ಯಂತರ ಜನರಲ್ಲಿ ವಿಭಿನ್ನ ಭಾವನೆಗಳು ಮೂಡುತ್ತವೆ. ಒಂದಷ್ಟು ಜನ ಇಸ್ರೇಲನ್ನು ವಿನಾಕಾರಣ ದ್ವೇಷ ಮಾಡ್ತಾರೆ, ಮತ್ತೊಂದಷ್ಟು ಜನ ವಿನಾಕಾರಣ ಪ್ರೀತಿ ಕೂಡ ಮಾಡ್ತಾರೆ. ಭಾರತದಲ್ಲಿ ಕೂಡ ಈ ಪ್ರೀತಿ ಹಾಗೂ ದ್ವೇಷ ಎರಡನ್ನು ನಾವು ಇಸ್ರೇಲ್ನ ವಿಷಯದಲ್ಲಿ ಕಾಣ್ತೀವಿ. ಇನ್ನು ಇಸ್ರೇಲ್ ಪಶ್ಚಿಮದ ಕೂಟದಲ್ಲಿ ಗುರುತಿಸ್ಕೊಳ್ಳುತ್ತೆ, ಅಮೆರಿಕಾಗೆ ತುಂಬಾ ಹತ್ತಿರ ಇದೆ ಅಂತಲೇ ಎಲ್ಲರೂ ಅದನ್ನು ಅಂದುಕೊಂಡಿದ್ದಾರೆ. ಆದರೆ ನಿಮಗೆ ಗೊತ್ತಾ, ಈ ದೇಶ ಹುಟ್ಟಿದಾಗ ಇವರನ್ನು ಮೊದಲು ಒಪ್ಪಿಕೊಂಡಿದ್ದು ಅಮೆರಿಕ ಅಲ್ಲ, ಅವರ ಸಾರ್ವಭೌಮತ್ವವನ್ನು ಮೊದಲು ಗೌರವಿಸಿದ್ದು ಅಮೆರಿಕ ಅಲ್ಲ, ಬದಲಿಗೆ ಸೋವಿಯತ್ ಯೂನಿಯನ್ ಅಂದರೆ ಇವತ್ತಿನ ರಷ್ಯಾ. ಈಗ ಇಸ್ರೇಲಿನ ಬೆನ್ನಿಗೆ ಅಮೆರಿಕ ನಿಂತಿರಬಹುದು. ಜಗತ್ತಿನ ಒಂದಷ್ಟು ಸೋಷಲಿಸ್ಟ್ ದೇಶಗಳು ಇಸ್ರೇಲನ್ನು ಇಷ್ಟಪಡದೇ ಇರಬಹುದು. ಆದರೆ ಇವತ್ತಿಗೂ ಕೂಡ ರಷ್ಯಾ ಹಾಗೂ ಇಸ್ರೇಲ್ ಸಂಬಂಧಗಳು ಹಾಳಾಗಿಲ್ಲ. ರಷ್ಯಾ ವಿರುದ್ಧ ಯುದ್ಧಕ್ಕೆ ನಿಂತ ಯುಕ್ರೇನಿಗೆ ಇಸ್ರೇಲ್ ಹೆಚ್ಚು ಆಯುಧಗಳನ್ನು ಕೊಡಲಿಲ್ಲ. ಸಿರಿಯಾದಲ್ಲಿ ಪರಸ್ಪರ ವಿರುದ್ಧ ನೆಲೆಗಳಲ್ಲಿ ನಿಂತರೂ ಇಸ್ರೇಲ್ ಹಾಗೂ ರಷ್ಯಾಗಳು ಪರಸ್ಪರ ಒಬ್ಬರ ಮೇಲೊಬ್ಬರು ದಾಳಿ ಮಾಡಿಕೊಳ್ಳಿಲ್ಲ. ಇನ್ನು ಈಗ ಇಸ್ರೇಲ್ ಹುಟ್ಟಿದ 78 ವರ್ಷಗಳ ನಂತರ ಅವತ್ತು ತಾನು ಮಾಡಿದ್ದ ಉಪಕಾರವನ್ನ ರಷ್ಯಾ ನೆನಪು ಮಾಡಿಕೊಡ್ತಾ ಇದೆ. ಇಸ್ರೇಲ್ ಇರಾನ್ ಜೊತೆಗಿನ ಯುದ್ಧದ ಮೂಡಲಿರುವಾಗ, ರಷ್ಯಾದ ಕೂಟದಲ್ಲಿ ಇರಾನ್, ಅಮೆರಿಕಾದ ಪಕ್ಕದಲ್ಲಿ ಇಸ್ರೇಲ್ ನಿಂತಿರುವಾಗ ರಷ್ಯಾ 78 ವರ್ಷಗಳ ಹಿಂದಿನ ಋಣಭಾರವನ್ನು ನೆನಪು ಮಾಡಿಕೊಡ್ತಾ ಇರೋದು ಈಗ ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಇಸ್ರೇಲ್ನ ಹೆಗಲ ಮೇಲಿರೋ ರಷ್ಯಾದ ಋಣ ಎಂಥದ್ದು? ಸೋವಿಯತ್ ಯೂನಿಯನ್ನ ಆಡಳಿತ ಯಹೂದ್ಯರಿಗೆ ಮಾಡಿದ ಉಪಕಾರ ಎಂಥದ್ದು? ಬನ್ನಿ ನೋಡೋಣ. I congratulate the citizens of the state of Israel, compatriots and friends on the 78th anniversary of the declaration of Israel's independence ಅಂತ ಶುರುವಾಗುವ ಈ ಮೆಸೇಜ್ ಅನ್ನು ಕೊಡ್ತಾ ಇರೋದು ಇಸ್ರೇಲ್ ಅಲ್ಲಿರುವ ರಷ್ಯಾದ ರಾಯಭಾರಿ ಅನಾಟೋಲಿ ವಿಕ್ಟರೋವ್. ಇಲ್ಲಿ ಇಸ್ರೇಲ್ ಹುಟ್ಟಿದ ದಿನಕ್ಕೆ ಶುಭಾಶಯಗಳನ್ನು ಕೋರಿರೋ ಅನಾಟೋಲಿ ತಮ್ಮ ಮೆಸೇಜ್ ಅನ್ನ ಹಾಗೆ ಮುಂದುವರಿಸ್ತಾರೆ. ಮಾಸ್ಕೋ ಹೋಲ್ಡ್ಸ್ ಎ ಸ್ಪೆಷಲ್ ಪ್ಲೇಸ್ ಇನ್ ದ ಹಿಸ್ಟರಿ ಆಫ್ ದ ಸ್ಟೇಟ್ ಆಫ್ ಇಸ್ರೇಲ್. ಆಸ್ ಇಟ್ ಈಸ್ ನೋನ್, in May 1948, the USSR was the first to recognize Israel de jure. One should not forget that the substantial assistance provided by Soviet Union helped the young state to defend its sovereignty during the War of Independence ಅಂತ ಅನಾಟೋಲಿ ಹೇಳಿದ್ದಾರೆ. ಇಸ್ರೇಲಿನ ಇತಿಹಾಸದಲ್ಲಿ ಮಾಸ್ಕೋಗೆ ವಿಶೇಷ ಸ್ಥಾನ ಇದೆ. 1948ರಲ್ಲಿ ಇಸ್ರೇಲನ್ನು ಮೊದಲು ಗುರುತಿಸಿದ್ದು, ಅವರಿಗೆ ಕಾನೂನುಬದ್ಧ ಮಾನ್ಯತೆಯನ್ನು ಮೊದಲು ಕೊಟ್ಟಿದ್ದು ಸೋವಿಯತ್. ಹಾಗೆ ಇಸ್ರೇಲ್ ಅನ್ನೋ ಹೊಸ ದೇಶ ತನ್ನ ಸಾರ್ವಭೌಮತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಮಾಡಿದ ಸಂಘರ್ಷದಲ್ಲಿ ಸೋವಿಯತ್ ಯೂನಿಯನ್ ಕೊಟ್ಟ ಬೆಂಬಲವನ್ನು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರೋ ಅನಾಟೋಲಿ ಇಸ್ರೇಲನ್ನು ಅಭಿನಂದಿಸ್ತಾ ಇಲ್ಲಿ ಕಾಂಪ್ಯಾಟ್ರಿಯೇಟ್ಸ್ ಅನ್ನೋ ಪದವನ್ನು ಬಳಕೆ ಮಾಡ್ತಾರೆ. ಹಾಗಂದ್ರೆ ಒಂದೇ ನೆಲದಿಂದ ಬಂದವರು ಅಂತ ಅರ್ಥ. ಇದು ಇಸ್ರೇಲಿಗರನ್ನ ರಷ್ಯಾ ಹೇಗೆ ಟ್ರೀಟ್ ಮಾಡ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ರಷ್ಯಾ ಹಾಗೂ ಇಸ್ರೇಲ್ ನಡುವೆ ಎರಡನೇ ಬಾರಿ ದ್ವಿಪಕ್ಷೀಯ ಸಂಬಂಧಗಳು ಉತ್ತಮಗೊಂಡು ಇಲ್ಲಿಗೆ 35 ವರ್ಷಗಳು ತುಂಬುತ್ತಾ ಇವೆ. 1991ರಲ್ಲಿ ರಷ್ಯಾ ಜೊತೆ ಇಸ್ರೇಲ್ ರಾಜತಾಂತ್ರಿಕ ಸಂಬಂಧಗಳನ್ನು ಪುನರಾರಂಭ ಮಾಡಿತು. ಆ ಬಗ್ಗೆ ಕೂಡ ಮಾಹಿತಿಯನ್ನು ಹಂಚಿಕೊಂಡಿರುವ ರಷ್ಯಾದ ರಾಯಭಾರಿ, ಎರಡನೇ ಮಹಾಯುದ್ಧದಲ್ಲಿ ರೆಡ್ ಆರ್ಮಿಯಲ್ಲಿ 5 ಲಕ್ಷಕ್ಕೂ ಹೆಚ್ಚು ಮಂದಿ ಯಹೂದಿಗಳು ಕಾರ್ಯನಿರ್ವಹಿಸಿದ್ರು. ಇದು ಯುರೋಪಲ್ಲಿ ನಾಜಿಗಳನ್ನು ಸೋಲಿಸೋದಕ್ಕೆ ಕಾರಣ ಆಯಿತು. ಸೊ ಅವತ್ತಿನಿಂದ ನಾವು ಯಹೂದಿಗಳ ಜೊತೆಲೇ ಇದ್ದೀವಿ, ಈಗಲೂ ಕೂಡ ನಿಮಗೆ ಶುಭವಾಗಲಿ ಅಂತ ಹೇಳೋದರ ಮೂಲಕ ರಷ್ಯಾ ಹಾಗೂ ಇಸ್ರೇಲ್ ಸಂಬಂಧಗಳ ನೆನಪು ಮಾಡಿಕೊಂಡಿದ್ದಾರೆ. ಗೆಳೆಯರೆ, ಇಲ್ಲಿ ರಷ್ಯಾದ ರಾಯಭಾರಿ ಹೇಳಿರೋದು ಯಾವುದನ್ನು ಇಸ್ರೇಲ್ ಅಲ್ಲಗೆಳೆಯೋದೂ ಇಲ್ಲ, ರಷ್ಯಾದ ನೆರವನ್ನು ಅವರು ಮರೆತೂ ಇಲ್ಲ. 1948ರ ಮೇ 14ನೇ ತಾರೀಕು ಪಶ್ಚಿಮ ಏಷ್ಯಾದಲ್ಲಿ ಅರಬರ ನಡುವೆ ಇಸ್ರೇಲ್ ಅನ್ನೋ ದೇಶ ತನ್ನನ್ನು ತಾನು ಸ್ವತಂತ್ರ ಅಂತ ಘೋಷಿಸಿಕೊಂಡು ಬಿಡ್ತು. ಅವತ್ತಿಗೆ ಯಹೂದ್ಯರ ನಾಯಕ ಬೆನ್ ಗುರಿಯನ್ ಅವರ ಈ ನಿರ್ಧಾರವನ್ನ ಅರಬ್ ದೇಶಗಳು ಈಜಿಪ್ಟ್ನ ನಾಯಕತ್ವದಲ್ಲಿ ವಿರೋಧಿಸುತ್ತವೆ. ಇಸ್ರೇಲ್ ವಿರುದ್ಧ ದೊಡ್ಡ ಯುದ್ಧವನ್ನ ಅರಬರು ಸಾರ್ತಾರೆ. ಅಲ್ಲಿವರೆಗೆ ಇಸ್ರೇಲ್ ಅಂತ ಇವತ್ತು ಕರೆಸ್ಕೊಳ್ತಾ ಇರೋ ಈ ನೆಲದ ಮೇಲಿನ ಹಿಡಿತ ಬ್ರಿಟಿಷರ ಕೈಯಲ್ಲಿತ್ತು. ಯಾವಾಗ ಯಹೂದ್ಯರು ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡು ಬೆನ್ ಗುರಿಯನ್ ಇಸ್ರೇಲ್ನ ಮೊದಲ ಪ್ರಧಾನಿ ಆದರೂ ಬ್ರಿಟಿಷ್ ಪಡೆಗಳು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವು. ಇನ್ನು ಬ್ರಿಟಿಷರ್ ಎದ್ದು ಹೋದ ಮೇಲೆ ಅರಬರ ಧೈರ್ಯ ಕೂಡ ಹೆಚ್ಚಾಯಿತು. ಇಸ್ರೇಲ್ ಸ್ವಾತಂತ್ರ್ಯ ಘೋಷಣೆ ಮಾಡಿಕೊಂಡ 48 ಗಂಟೆಗಳ ಒಳಗಾಗಿ ಅಂದರೆ ಮೇ 15ನೇ ತಾರೀಕಿನ ಹೊತ್ತಿಗೆ ಅರಬರು ಇಸ್ರೇಲ್ ಮೇಲೆ ಯುದ್ಧ ಘೋಷಣೆಯನ್ನು ಮಾಡೇಬಿಟ್ರು. ಅವತ್ತಿಗೆ ಇಸ್ರೇಲ್ಗೆ ಯಾವ ದೇಶದ ಮಾನ್ಯತೆ ಕೂಡ ಇರಲಿಲ್ಲ, ಅವರ ಬೆಂಬಲಕ್ಕೂ ಯಾರೂ ಇರಲಿಲ್ಲ. ಅಲ್ಲಿದ್ದದ್ದು ತಮ್ಮ ನೆಲವನ್ನು ಉಳಿಸಿಕೊಳ್ಳುವ ಛಲ ಮಾತ್ರ. ಹೀಗಾಗಿ ಯಹೂದ್ಯರು ಇರೋ ಆಯುಧಗಳನ್ನೇ ಕೈಗೆತ್ತಿಕೊಂಡು ಅರಬರ ವಿರುದ್ಧ ಕಾದಾಡೋದಕ್ಕೆ ನಿಂತ್ಕೋತಾರೆ. ಆ ಸಂದರ್ಭದಲ್ಲಿ ಅಮೆರಿಕದ ಅವತ್ತಿನ ಅಧ್ಯಕ್ಷ ಹ್ಯಾರಿ ಟ್ರೂಮನ್ ಅಲ್ಲಿನ ಯಹೂದ್ಯರ ಒತ್ತಡಕ್ಕೆ ಮಣಿದು ಇಸ್ರೇಲಿಗೆ ಡಿಫ್ಯಾಕ್ಟೋ ರೆಕಗ್ನಿಷನ್ ಅನ್ನು ಕೊಡ್ತಾರೆ. ಆದರೆ ಸಂಪೂರ್ಣ ಮತ್ತು ಶಾಶ್ವತ ಮಾನ್ಯತೆಯನ್ನು ಕೊಡೋದಕ್ಕೆ ಅಮೆರಿಕ ಒಪ್ಪೋದಿಲ್ಲ. ಹೀಗಾಗಿ ಅಲ್ಲಿ ಇಸ್ರೇಲ್ನ ಸ್ವಾತಂತ್ರ್ಯದ ಯುದ್ಧಕ್ಕೆ ಬೆಲೆ ಇಲ್ಲದಂತಾಗಿ ಬಿಡುತ್ತೆ.
ಆ ಸಂದರ್ಭದಲ್ಲಿ ಯಹೂದ್ಯರ ನೆರವಿಗೆ ಬಂದಿದ್ದು ಜೋಸೆಫ್ ಸ್ಟಾಲಿನ್. ಸೋವಿಯತ್ನ ನಾಯಕ ಜೋಸೆಫ್ ಸ್ಟಾಲಿನ್ ಮೇ 17ನೇ ತಾರೀಕು ಅಂದರೆ ಬೆನ್ ಗುರಿಯನ್ ಇಸ್ರೇಲನ್ನ ಸ್ವತಂತ್ರ ದೇಶ ಅಂತ ಘೋಷಿಸಿದ 3 ದಿನಕ್ಕೆ ಇಸ್ರೇಲ್ನ ಸಾರ್ವಭೌಮತ್ವವನ್ನು ಒಪ್ಕೋತಾರೆ. ಇಡೀ ಜಗತ್ತಲ್ಲೇ ಇಸ್ರೇಲ್ನ ಸಾರ್ವಭೌಮತ್ವವನ್ನು ಮೊದಲ ಬಾರಿಗೆ ಒಪ್ಪಿಕೊಂಡಿದ್ದು ಸೋವಿಯತ್ ಯೂನಿಯನ್. ಇನ್ನು ಅಮೆರಿಕ ಇಸ್ರೇಲ್ನ ಸಾರ್ವಭೌಮತ್ವವನ್ನು ಅಧಿಕೃತವಾಗಿ ಒಪ್ಪಿಕೊಂಡಿದ್ದು 1949 ಜನವರಿ 31ನೇ ತಾರೀಕು. ಸೊ ಅಮೆರಿಕ ಒಪ್ಪಿಕೊಳ್ಳೋದಕ್ಕೆ 8 ತಿಂಗಳ ಮೊದಲೇ ಸೋವಿಯತ್ ಯೂನಿಯನ್ ಇಸ್ರೇಲ್ ಅನ್ನ ಒಂದು ದೇಶ ಅಂತ ಒಪ್ಪಿಕೊಳ್ತು. ಅಲ್ಲದೆ ಅವತ್ತಿಗೆ ಸೋವಿಯತ್ ಜೊತೆಯಲ್ಲಿದ್ದ ಸಾಕಷ್ಟು ದೇಶಗಳು ಕೆಲವೇ ದಿನಗಳಲ್ಲಿ ಇಸ್ರೇಲ್ ಸಾರ್ವಭೌಮತ್ವಕ್ಕೆ ಮಾನ್ಯತೆಯನ್ನು ಕೊಟ್ಟವು. ಯುಗೋಸ್ಲೋವಿಯಾ, ಗ್ವಾಟೆಮಾಲಾ, ನಿಕರಗುವಾ ಹಾಗೆ ಬ್ರಿಟನ್, ಜರ್ಮನಿ, ಭಾರತಗಳು 1948ರಿಂದ 50ರ ನಡುವೆ ಇಸ್ರೇಲ್ಗೆ ಸ್ವತಂತ್ರ ದೇಶದ ಮಾನ್ಯತೆಯನ್ನು ಕೊಡುತ್ತವೆ. ಆದರೆ ಭಾರತ ಇಸ್ರೇಲ್ ಜೊತೆಗಿನ ರಾಜತಾಂತ್ರಿಕ ಸಂಬಂಧಗಳನ್ನು 90ರ ದಶಕದವರೆಗೆ ಸುಧಾರಿಸಿಕೊಳ್ಳಿಲ್ಲ. ಎರಡೂ ದೇಶಗಳ ನಡುವೆ ರಾಜತಾಂತ್ರಿಕ ಸಂಬಂಧಗಳು ಕೂಡ ಶುರುವಾಗಿರಲಿಲ್ಲ. ಇನ್ನು ಅಮೆರಿಕ ಇಸ್ರೇಲ್ಗೆ ಸಾಕಷ್ಟು ಸಹಾಯವನ್ನು ಮಾಡ್ತು. ಅವರು ಅರಬರ ಜೊತೆಗಿನ ಯುದ್ಧದಲ್ಲಿ ಇಸ್ರೇಲ್ ಪರವಾಗಿ ನಿಂತರು. ಅಷ್ಟೇ ಅಲ್ಲದೆ ಇಲ್ಲಿವರೆಗೆ ಇಸ್ರೇಲ್ಗೆ ಸುಮಾರು $300 ಬಿಲಿಯನ್ ಸಹಾಯವನ್ನು ಕೂಡ ಅಮೆರಿಕ ಕೊಟ್ಟಿದೆ. ಅಮೆರಿಕ ಇಷ್ಟೊಂದು ಪ್ರಮಾಣದಲ್ಲಿ ಆಯುಧ ಮತ್ತು ಅನುದಾನಗಳನ್ನು ಬೇರೆ ಯಾವ ದೇಶಕ್ಕೂ ಕೊಟ್ಟಿಲ್ಲ ಅನ್ನೋದು ಇಲ್ಲಿ ಗಮನಿಸಬೇಕಾದ ವಿಷಯ. ಹೀಗೆ ಅಮೆರಿಕ ಇಸ್ರೇಲಿಗೆ ಎಷ್ಟೇ ಹತ್ತಿರ ಆದರೂ ಮೊದಲು ಇಸ್ರೇಲನ್ನು ಗುರುತಿಸಿದ್ದು ಸೋವಿಯತ್ ಮತ್ತು ಸೋವಿಯತ್ ಕೂಟದಲ್ಲಿದ್ದ ಸೋವಿಯತ್ ಯೂನಿಯನ್ ಜೊತೆ ಉತ್ತಮ ಸಂಬಂಧಗಳನ್ನು ಹೊಂದಿದ್ದ ದೇಶಗಳು ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗೂ ಇಲ್ಲ. ಇನ್ನು ಸೋವಿಯತ್ಗೆ ಮೊದಲಿಂದಲೂ ಯಹೂದ್ಯರ ಮೇಲೆ ಪ್ರೀತಿ ಇತ್ತಾ? ಗೆಳೆಯರೆ, ಇಲ್ಲಿ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ, ಇಸ್ರೇಲ್ ಅನ್ನೋ ನೆಲದಿಂದ ನಿರ್ದಾಕ್ಷಿಣ್ಯವಾಗಿ ಓಡಿಸಲ್ಪಟ್ಟ ಯಹೂದ್ಯರು ಜಗತ್ತಿನ ನಾನಾ ದೇಶಗಳಲ್ಲಿ ತಮ್ಮ ಬದುಕನ್ನು ಕಟ್ಕೋತಾ ಹೋಗ್ತಾರೆ. ಆದರೆ ಪಶ್ಚಿಮದ ಕ್ರಿಶ್ಚಿಯನ್ ದೇಶಗಳಲ್ಲಾಗಲಿ ಅಥವಾ ಸೋವಿಯತ್ ಯೂನಿಯನ್ನ ದೇಶಗಳಲ್ಲಾಗಲಿ ಅವರು ಪ್ರೀತಿಯನ್ನು ಅನುಭವಿಸಿದ್ದಕ್ಕಿಂತ ದ್ವೇಷ ಹಾಗೂ ಅಸೂಯೆಯ ರುಚಿಯನ್ನು ನೋಡಿದ್ದೇ ಹೆಚ್ಚು. ಭಾರತವನ್ನು ಹೊರತುಪಡಿಸಿದರೆ ಬೇರೆ ಯಾವ ದೇಶದಲ್ಲೂ ಯಹೂದ್ಯರು ಸೇಫ್ ಆಗಿರಲಿಲ್ಲ. ಸೋವಿಯತ್ ಕೂಡ ಇದಕ್ಕೆ ಹೊರತೇನಾಗಿರಲಿಲ್ಲ. ಸೋವಿಯತ್ನ ನಾಯಕ ಲೆನಿನ್ ಅಧಿಕಾರಕ್ಕೆ ಬರುವ 14 ವರ್ಷಗಳ ಮೊದಲೇ ಒಂದು ಪುಸ್ತಕವನ್ನು ಬರೀತಾರೆ. ಅದರಲ್ಲಿ ಅವರು ಜೂಯಿಷ್ ನ್ಯಾಷನಾಲಿಟಿ ಅಥವಾ ಜಿಯೋನಿಸಮ್ ಅನ್ನ ಶ್ರಮಜೀವಿಗಳ ವಿರುದ್ಧದ ಒಂದು ವ್ಯವಸ್ಥೆ ಅಂತ ಕರೀತಾರೆ. ಸೊ ಅದನ್ನ ಕಮ್ಯುನಿಸ್ಟರು ವಿರೋಧ ಮಾಡಬೇಕು. ನಾವಿಲ್ಲಿ ಶ್ರಮಜೀವಿಗಳ ಕಡೆಗಿರಬೇಕೇ ಹೊರತು ಯಹೂದಿ ಶ್ರೀಮಂತರು ಹಾಗೂ ಬಂಡವಾಳಶಾಹಿಗಳ ಪರ ಅಲ್ಲ ಅಂತ ಬರೆಯುವ ಮೂಲಕ ಜಿಯೋನಿಸಮ್ ಅನ್ನೋದು ತಮ್ಮ ಕಮ್ಯುನಿಸಂ ವಿರುದ್ಧದ ಐಡಿಯಾಲಜಿ ಅಂತ ಲೆನಿನ್ ಹೇಳ್ತಾರೆ. 1939ರವರೆಗೆ ಸೋವಿಯತ್ ಇದೇ ಭಾವನೆಯನ್ನ ಮುಂದುವರಿಸಿಕೊಂಡು ಬರುತ್ತೆ. ಗೆಳೆಯರೆ, ಸೋವಿಯತ್ ತನ್ನ ದೇಶದಲ್ಲಿದ್ದ ಯಹೂದ್ಯರನ್ನ ದ್ವೇಷ ಮಾಡಲಿಲ್ಲ. ಆದರೆ ಆ ಯಹೂದ್ಯರ ಶ್ರೀಮಂತಿಕೆಯನ್ನ, ಬಂಡವಾಳಶಾಹಿ ಮನಸ್ಥಿತಿಯನ್ನ ಮತ್ತು ಅವರ ಲೇವಾದೇವಿ ವ್ಯವಹಾರಗಳು, ವಹಿವಾಟುಗಳ ವಿರುದ್ಧ ರಷ್ಯಾದ ಕಮ್ಯುನಿಸ್ಟರಿದ್ದರು. ಅವತ್ತಿಗೆ ಸೋವಿಯತ್ ಯೂನಿಯನ್ ಹಾಗೂ ಪೋಲ್ಯಾಂಡ್ಗಳಲ್ಲಿ ಸರಿಸುಮಾರು 2.3 ಮಿಲಿಯನ್ ಅಂದರೆ 23 ಲಕ್ಷದಷ್ಟು ಯಹೂದ್ಯರು ವಾಸ ಮಾಡ್ತಾ ಇದ್ರು. ಹಾಗೆ ಯುರೋಪ್ನ ಇನ್ನಿತರ ದೇಶಗಳಲ್ಲಿ ಕೂಡ ಅವರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲೇ ಇತ್ತು. ಹೀಗಿರುವಾಗ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ ಯಹೂದ್ಯರನ್ನ ಕಾನ್ಸಂಟ್ರೇಷನ್ ಕ್ಯಾಂಪುಗಳಲ್ಲಿ ಹಾಕಿ ಕೊಲ್ಲೋದಕ್ಕೆ ಶುರು ಮಾಡ್ತಾನೆ. ಆಗ ಅವರ ದೊಡ್ಡ ವಲಸೆ ಶುರುವಾಗಿದ್ದು ಸೋವಿಯತ್ ಕಡೆಗೆ. ಅಲ್ಲಿ ಸ್ಟಾಲಿನ್ ಅವರನ್ನ ಬರಮಾಡ್ಕೋತಾರೆ, ಅವರಿಗೆ ಆಶ್ರಯ ಕೊಡ್ತಾರೆ. ಸುಮಾರು 5 ಮಿಲಿಯನ್ ಅಷ್ಟು ಜ್ಯೂಗಳನ್ನು ರಷ್ಯಾದಲ್ಲಿ ಇಟ್ಕೊಂಡು ಅವರನ್ನು ಕಾಪಾಡ್ತಾರೆ ಕೂಡ. ಇಂಥ ಹೊತ್ತಲ್ಲೇ ಯುದ್ಧ ತೀವ್ರತೆಯನ್ನು ಪಡ್ಕೊಳ್ಳುತ್ತೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಯಹೂದ್ಯರು ಸೋವಿಯತ್ ಯೂನಿಯನ್ನ ರೆಡ್ ಆರ್ಮಿಗೆ ಸೇರ್ಪಡೆ ಆಗ್ತಾರೆ. ಅಲ್ಲಿ ರೆಡ್ ಆರ್ಮಿ ಜರ್ಮನಿ ವಿರುದ್ಧ ಯುದ್ಧ ಮಾಡುತ್ತೆ. ಅಷ್ಟೇ ಅಲ್ಲ, ಸತತ 6 ವರ್ಷಗಳ ಯುದ್ಧದ ನಂತರ ಸೋವಿಯತ್ನ ರೆಡ್ ಆರ್ಮಿ ಜರ್ಮನಿಯ ಹಿಟ್ಲರ್ನನ್ನ ಸುತ್ತುವರಿಯುತ್ತೆ. ಅವನು ಬಂಕರ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೋತಾನೆ. ಅಲ್ಲಿಗೆ ಆ ಯುದ್ಧವನ್ನ ಗೆದ್ದಾಯ್ತು ಅಂತ ರಷ್ಯಾ ಘೋಷಣೆ ಮಾಡುತ್ತೆ. ಇದಾದ ನಂತರ ರಷ್ಯಾದಲ್ಲಿನ ಯಹೂದ್ಯರು ತಮ್ಮ ತಾಯ್ನೆಲವನ್ನು ಕಾಣೋದಕ್ಕೆ ಇಸ್ರೇಲ್ ಕಡೆಗೆ ಹೊರಡ್ತಾರೆ. ಅಷ್ಟೊತ್ತಿಗಾಗಲೇ ಬೆನ್ ಗುರಿಯನ್ ಇಸ್ರೇಲಲ್ಲಿ ಯಹೂದ್ಯರ ವಸಾಹತುವನ್ನು ನಿರ್ಮಾಣ ಮಾಡಿ ಆಗಿರುತ್ತೆ. ಸಾಕಷ್ಟು ಯಹೂದ್ಯರು ಇಸ್ರೇಲಲ್ಲಿ ನೆಲೆ ಕಂಡುಕೊಂಡಿರ್ತಾರೆ. ಅಲ್ಲಿಗೆ ರಷ್ಯಾದಲ್ಲಿದ್ದ ಸುಮಾರು 5 ಮಿಲಿಯನ್ ಯಹೂದಿಗಳು ಕೂಡ ಇಸ್ರೇಲ್ನ ಕಡೆಗೆ ಹೊರಟು ಬಿಡ್ತಾರೆ. ಆ ಸಂದರ್ಭದಲ್ಲೇ ಇಸ್ರೇಲ್ ಅರಬರ ಜೊತೆ ಸಂಘರ್ಷಕ್ಕೆ ನಿಂತ್ಕೋಬೇಕಾಗಿ ಬರುತ್ತೆ. ಆಗ ಸೋವಿಯತ್ ಯೂನಿಯನ್ ಜೆಕೋಸ್ಲೋವೇಕಿಯಾದಿಂದ ಆಯುಧಗಳನ್ನು ಇಸ್ರೇಲ್ಗೆ ಕಳುಹಿಸಿಕೊಡ್ತು. ಅಲ್ಲಿ ಸುಮಾರು 40 ಟನ್ಗಳಷ್ಟು ಮೋರ್ಟರ್ಗಳನ್ನು ರಷ್ಯಾ ಇಸ್ರೇಲ್ಗೆ ಸರಬರಾಜು ಮಾಡ್ತು. ಹಾಗೆ ಮಿಷನ್ ಗನ್, ರೈಫಲ್, ಏರೋನಾಟಿಕಲ್ ಎಕ್ವಿಪ್ಮೆಂಟ್ ಹಾಗೂ ಇನ್ನಿತರೆ ಮದ್ದುಗುಂಡುಗಳನ್ನು ಕೂಡ ಇಸ್ರೇಲ್ ರಷ್ಯಾದಿಂದ ಪಡ್ಕೊಳ್ತು. ಸೊ ಇಸ್ರೇಲ್ ತನ್ನ ಮೊದಲ ಯುದ್ಧವನ್ನು ರಷ್ಯಾದ ಆಯುಧಗಳನ್ನು ಬಳಸಿನೇ ಗೆಲ್ಲತ್ತೆ. ಅಲ್ಲಿ ಜೆಕೋಸ್ಲೋವಿಯಾ ಎಷ್ಟು ಸಪೋರ್ಟ್ ಮಾಡ್ತು ಅಂದರೆ ಆವಿಯಾ S-199 ಅನ್ನೋ 25 ಯುದ್ಧ ವಿಮಾನಗಳನ್ನು ಅವರು ಇಸ್ರೇಲಿಗೆ ಕೊಡ್ತಾರೆ. ಅದೆಲ್ಲವನ್ನು ಬಳಸಿಕೊಂಡು ಅರಬರ ವಿರುದ್ಧ ಯುದ್ಧ ಗೆದ್ದ ಇಸ್ರೇಲ್ 1950ರ ನಂತರ
ತನ್ನ ರಾಜತಾಂತ್ರಿಕ ನಿಲುವುಗಳಲ್ಲಿ ಗಮನಾರ್ಹ ಬದಲಾವಣೆಯನ್ನು ಮಾಡಿಕೊಳ್ತು. ಯಹೂದ್ಯರು ಕಮ್ಯುನಿಸ್ಟು ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟವರಲ್ಲ. ಅವರು ಮೂಲತಃ ವ್ಯಾಪಾರಿಗಳು, ಲೇವಾದೇವಿ ಮಾಡ್ತಾ ಇದ್ದವರು, ಹಣಕಾಸಿನ ವಹಿವಾಟುಗಳಲ್ಲಿ ತೊಡಗಿಸಿಕೊಂಡಿದ್ದವರು, ಬ್ಯಾಂಕರ್ಗಳಾಗಿದ್ದವರು. ಇನ್ನು ಜಿಯೋನಿಸ್ಟ್ ಐಡಿಯಾಲಜಿಯನ್ನು ಪ್ರಮೋಟ್ ಮಾಡ್ತಾ ಇದ್ದ ನಾಯಕರು ಅಮೆರಿಕ, ಬ್ರಿಟನ್ಗಳಲ್ಲಿ ಕೂತಿದ್ರು. ಅಲ್ಲವರು ಬ್ಯಾಂಕ್ಗಳನ್ನು ನಡೆಸ್ತಾ ಇದ್ರು, ವ್ಯಾಪಾರೋದ್ಯಮಿಗಳಾಗಿದ್ದರು. ಅವರ ಹಿತಾಸಕ್ತಿಗಳು ಕೂಡ ಅಲ್ಲೇ ಇದ್ವು. ಇನ್ನು ಇಸ್ರೇಲ್ ಅನ್ನೋ ಚಿಕ್ಕ ದೇಶ ನಾಳೆ ಅರಬ್ ಶತ್ರುಗಳ ನಡುವೆ ಕಾಲೂರಿ ನಿಲ್ಲಬೇಕು ಅಂದರೆ ಆರ್ಥಿಕವಾಗಿ ಕೂಡ ಬಲಿಷ್ಠಗೊಳ್ಳಬೇಕಿತ್ತು. ಅದಕ್ಕೆ ಸೋವಿಯತ್ ಅಲ್ಲ, ಪಶ್ಚಿಮ ಬೇಕು ಅನ್ನೋದನ್ನು ಅವರು ಅರ್ಥ ಮಾಡಿಕೊಂಡ್ರು. ಹೀಗಾಗಿ ಅವರ ಒಲವು ಅಮೆರಿಕ ಹಾಗೂ ಯುರೋಪ್ ಕಡೆಗೆ ಹೆಚ್ಚಾಯಿತು. ಇಷ್ಟಾದರೂ ಇಸ್ರೇಲ್ ಮತ್ತು ಸೋವಿಯತ್ ಸಂಬಂಧಗಳು ತುಂಬ ಏನೂ ಕೆಟ್ಟಿರಲಿಲ್ಲ. ಆದರೆ ಶೀತಲ ಸಮರ ಶುರುವಾಯಿತು ನೋಡಿ. ಅಲ್ಲಿ ಇಸ್ರೇಲ್ ಪರ ಅಮೆರಿಕ ನಿಂತ ಮೇಲೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಸೋವಿಯತ್, ಈಜಿಪ್ಟ್ ಹಾಗೂ ಅರಬರ ಪರ ನಿಂತುಕೊಳ್ತು. ಇನ್ನು ಸಿರಿಯಾ ಯುದ್ಧದಲ್ಲಿ ಕೂಡ ಅಮೆರಿಕ, ಇಸ್ರೇಲ್ಗಳು ಅಸದ್ ವಿರುದ್ಧ ನಿಂತರೆ ರಷ್ಯಾ ಅಸದ್ ಪರ ನಿಂತುಕೊಳ್ತು. ಇಷ್ಟಾದರೂ ಸೋವಿಯತ್ ಯೂನಿಯನ್ ಮತ್ತು ಇಸ್ರೇಲ್ ಅಥವಾ ರಷ್ಯಾ ಇಸ್ರೇಲುಗಳು ಎಲ್ಲೂ ಪರಸ್ಪರ ದಾಳಿಗೆ ನಿಲ್ಲಿಲ್ಲ. ಹಾಗೆ 2020ರಲ್ಲಿ ನೆತನ್ಯಾಹು ಮತ್ತು ಪುತಿನ್ ನಡುವೆ ಭೇಟಿ ಕೂಡ ಆಯಿತು. ಯುಕ್ರೇನ್ಗೆ ರಷ್ಯಾ ವಿರುದ್ಧ ಅಮೆರಿಕದ ಎಲ್ಲ ಮಿತ್ರ ದೇಶಗಳು ದೊಡ್ಡ ಪ್ರಮಾಣದಲ್ಲಿ ಆಯುಧಗಳನ್ನು ಕೊಟ್ಟವು. ಆದರೆ ಇಸ್ರೇಲ್ ಆ ಕೆಲಸವನ್ನು ಕೂಡ ಮಾಡಲಿಲ್ಲ. ಇದೆಲ್ಲವನ್ನು ನೋಡಿದರೆ ಇಸ್ರೇಲ್ ರಷ್ಯಾದ ನೆರವನ್ನು ಮರೆತೂ ಇಲ್ಲ, ಆ ಸಂಬಂಧಗಳನ್ನು ಹಾಳು ಮಾಡಿಕೊಂಡಿಲ್ಲ. ಇನ್ನು ಮಧ್ಯದಲ್ಲಿ ಅಂದರೆ ಅರಬ್ ಯುದ್ಧದ ಕಾಲದಲ್ಲಿ ಇಸ್ರೇಲ್ ಹಾಗೂ ಸೋವಿಯತ್ತುಗಳು ಸ್ವಲ್ಪ ದೂರ ಆದಂತೆ ಕಂಡರೂ ಕೂಡ 1991ರ ನಂತರ ಮತ್ತೆ ಸಂಬಂಧಗಳು ಉತ್ತಮ ಸ್ಥಿತಿಗೆ ಬಂದಿವೆ. ಇವತ್ತು ಇಸ್ರೇಲಲ್ಲಿರೋ ಸಾಕಷ್ಟು ಜನರ ಪೂರ್ವಜರು ರಷ್ಯಾದಲ್ಲಿ ತಲೆಮಾರುಗಳ ಕಾಲ ಆಶ್ರಯವನ್ನು ಪಡ್ಕೊಂಡಿದ್ರು. ಅಲ್ಲಿಂದಲೇ ಅವರು ರಷ್ಯಾಗೆ ಬಂದಿದ್ದಾರೆ. ಇಸ್ರೇಲಿನ ಸಾಕಷ್ಟು ಜನಕ್ಕೆ ರಷ್ಯಾದ ಪೌರತ್ವ ಕೂಡ ಇದೆ. ಇದು ಗೆಳೆಯರೆ ಇಸ್ರೇಲ್ ಹಾಗೂ ರಷ್ಯಾ ನಡುವಿನ ಸಂಬಂಧಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.